ನಮಸ್ಕಾರ ವೀಕ್ಷಕರೇ, ಇಂದು ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಎಂದು ನಿಮಗೆಲ್ಲ ಗೊತ್ತಿರಬಹುದು. ಪಾಕಿಸ್ತಾನದಲ್ಲಿ ಇಂದು ಅನ್ನಕ್ಕಾಗಿಯೂ ಕೂಡ ಪರದಾಡಲಾಗುತ್ತಿದೆ. ಇಲ್ಲಿ ಪ್ರತಿಭಟನೆ, ಕಳ್ಳತನ ಮತ್ತು ಮರ್ಡರ್ಸ್ಗಳು ತುಂಬಾ ಕಾಮನ್ ಆಗಿವೆ. 2022ರಲ್ಲಿ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನ ಪಾಕಿಸ್ತಾನ ಬಿಟ್ಟು ಬೇರೆ ದೇಶಕ್ಕಾಗಿ ವಲಸೆ ಹೋಗಿದ್ದಾರೆ. ಆದರೆ 1990ರ ಹೊತ್ತಿಗೆ ಪಾಕಿಸ್ತಾನದಲ್ಲಿ ಈ ಪರಿಸ್ಥಿತಿ ಇರಲಿಲ್ಲ. 1990ರಲ್ಲಿ ಪಾಕಿಸ್ತಾನದ ಪರ್ ಕ್ಯಾಪಿಟಲ್ ಇನ್ಕಮ್ $400ಗಿಂತಲೂ ಹೆಚ್ಚಿತ್ತು. ಅದೇ 1990ರಲ್ಲಿ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಕೇವಲ $300 ಆಗಿತ್ತು. ಆ ಸಮಯದಲ್ಲಿ ಪಾಕಿಸ್ತಾನ ಕೇವಲ ಎಕನಾಮಿಕಲ್ ಮಾತ್ರವಲ್ಲದೆ ಎಲ್ಲಾ ಕ್ಷೇತ್ರದಲ್ಲೂ ಭಾರತದ ಸರಿಸಮವಿತ್ತು. ಆದರೆ ಮುಂಬರುವ 30 ವರ್ಷಗಳಲ್ಲಿ ಅಂತದ್ದೇನಾಯ್ತು, ಅದರಿಂದ ಇಂದು ಪಾಕಿಸ್ತಾನ ಸಾಲದ ಮೇಲೆ ನಿಂತಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗೆಳೆಯರೇ, ಇಂದು ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಕಾರಣವೇನೆಂದು ಹುಡುಕಲು ನಾವು ಸ್ವಲ್ಪ ಇತಿಹಾಸದ ಕಡೆ ಹೋಗೋಣ. 1947ರಲ್ಲಿ ಮಹಾನ್ ಅಖಂಡ ಭಾರತವನ್ನು ಒಡೆದು ಭಾರತ ಮತ್ತು ಪಾಕಿಸ್ತಾನ ಎಂದು 2 ಭಾಗವಾಗಿ ವಿಭಾಗಿಸಲಾಯಿತು. ಇದರಿಂದ ಲಕ್ಷಾಂತರ ಜನರು ಮರಣ ಹೊಂದರು ಮತ್ತು ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲಾಯಿತು. ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಹಠದ ಮೇಲೆ ಪಾಕಿಸ್ತಾನನ್ನು ಧರ್ಮ ಆಧಾರಿತ ರಾಷ್ಟ್ರವಾಗಿ ಮತ್ತು ಭಾರತವನ್ನು ಧರ್ಮ ನಿರಪೇಕ್ಷ ರಾಷ್ಟ್ರವಾಗಿಸಲಾಯಿತು. ಪಾಕಿಸ್ತಾನಕ್ಕೆ ಮೊದಲಿನಿಂದಲೂ ಅಮೆರಿಕ ಧನ ಸಹಾಯ ಮಾಡುತ್ತಿತ್ತು. ಇದಕ್ಕೆ ಕಾರಣವೇನೆಂದು ಮುಂದೆ ನೋಡೋಣ. ಮೊಹಮ್ಮದ್ ಅಲಿ ಜಿನ್ನಾ ಅವರು ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಅಂತೂ ವಿಭಾಗಿಸಿದರು. ಆದರೆ ಅವರು ಪಾಕಿಸ್ತಾನದ ಡೆವಲಪ್ಮೆಂಟ್ ನ ಬಗ್ಗೆ ಯಾವುದೇ ರೀತಿಯ ಪ್ಲಾನ್ ಮಾಡಿರಲಿಲ್ಲ. ಆದ್ದರಿಂದ ಪಾಕಿಸ್ತಾನದಲ್ಲಿ ಮೊದಲಿನಿಂದಲೂ ರಾಜಕೀಯ ಅಸ್ಥಿರತೆ ಕಂಡುಬರುತ್ತದೆ. ಇದನ್ನು ನಾವು ಇಂದಿಯೂ ಕೂಡ ನೋಡಬಹುದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1947ರಿಂದಲೇ ಕಾಶ್ಮೀರಕ್ಕಾಗಿ ಕಾನ್ಫ್ಲಿಕ್ಟ್ಸ್ ಗಳಾಗಲು ಶುರುವಾಗಿದ್ದವು. ಆದ್ದರಿಂದ ಪಾಕಿಸ್ತಾನ ಮೊದಲಿನಿಂದಲೇ ತನ್ನ ಎಲ್ಲಾ ಹಣವನ್ನು ಬಡತನ, ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿಯ ಮೇಲೆ ಇನ್ವೆಸ್ಟ್ ಮಾಡುವ ಬದಲಿಗೆ ತನ್ನ ಸೈನಿಕ ಬಲ ಹೆಚ್ಚಿಸಲು ಬಳಸುತ್ತದೆ. 1948ರಲ್ಲಿ ತನ್ನ ಬಜೆಟ್ ನ 70% ಹಣವನ್ನು ಕೇವಲ ತನ್ನ ಮಿಲಿಟರಿಗೋಸ್ಕರ ಬಳಸುತ್ತದೆ. ಇದರಿಂದ ಅಲ್ಲಿನ ಮಿಲಿಟರಿ ಪಾರ್ಲಿಮೆಂಟ್ ಗಿಂತಲೂ ಹೆಚ್ಚು ಪವರ್ಫುಲ್ ಆಗುತ್ತೆ. 11 ಸೆಪ್ಟೆಂಬರ್ 1948ರಂದು ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ದೇಹಾಂತವಾಗುತ್ತದೆ. ಇದರಿಂದ ಪಾಕಿಸ್ತಾನದಲ್ಲಿ ಪೊಲಿಟಿಕಲ್ ಇನ್ಸ್ಟೇಬಿಲಿಟಿ ಹೆಚ್ಚಾಗುತ್ತದೆ. ಆದ್ದರಿಂದ ಅಲ್ಲಿನ ಮಿಲಿಟರಿ ಆಫೀಷಿಯಲ್ಸ್ ಗಳು ಅದರಲ್ಲಿ ಇಂಟರ್ಫಿಯರ್ ಮಾಡಲು ಶುರು ಮಾಡುತ್ತಾರೆ. ಇದರಿಂದ ಪಾಕಿಸ್ತಾನದಲ್ಲಿ ಇಲ್ಲಿಯವರೆಗೂ 29 ಪ್ರೈಮ್ ಮಿನಿಸ್ಟರ್ ಗಳ ಬದಲಾವಣೆಯಾಗಿದೆ. ಇದರಲ್ಲಿ ಒಬ್ಬರು ಕೂಡ ತನ್ನ 5 ವರ್ಷದ ಅಧಿಕಾರವನ್ನು ಪೂರ್ಣಗೊಳಿಸಿಲ್ಲ. ಅದಕ್ಕೆ ಕಾರಣ ಅವರನ್ನು ಕೊಲ್ಲಲಾಗುತ್ತಿತ್ತು, ಇಲ್ಲವೇ ಅವರನ್ನು ಅಧಿಕಾರದಿಂದ ಇಳಿಸಲಾಗುತ್ತಿತ್ತು. ಇದರಿಂದ ಯಾರೇ ಅಧಿಕಾರಕ್ಕೆ ಬಂದರೂ ಲಾಂಗ್ ಟರ್ಮ್ ಯೋಜನೆಗಳ ಬಗ್ಗೆ ವಿಚಾರ ಮಾಡುವ ಬದಲಿಗೆ ಕೇವಲ ಲೋನ್ ಗಳನ್ನು ತೆಗೆದುಕೊಂಡು ದೇಶ ನಡೆಸಲು ಆರಂಭಿಸಿದರು. 1960ರಲ್ಲಿ ಆಯೂಬ್ ಖಾನ್ ನ ಅಧಿಕಾರದಲ್ಲಿ ಪಾಕಿಸ್ತಾನದ ಗ್ರೋತ್ ರೇಟ್ 5.82% ಹೆಚ್ಚಾಗಿತ್ತು. ಆದರೆ 1965ರಲ್ಲಿ ಭಾರತದೊಂದಿಗೆ ಯುದ್ಧ ಮಾಡುವ ಡಿಸಿಷನ್ ದಿಂದ ಈ ಗ್ರೋತ್ ರೇಟ್ ಸುಮಾರು 20% ಕಡಿಮೆಯಾಯಿತು. ಆದರೂ ಕೂಡ ಅಮೆರಿಕ ಪ್ರತಿ ವರ್ಷ ಪಾಕಿಸ್ತಾನಕ್ಕೆ ಫಾರಿನ್ ಏಡ್ ಕೊಡುತ್ತಿತ್ತು. ಇದಕ್ಕೆ ಕಾರಣ ಅಫ್ಘಾನಿಸ್ತಾನದ ಆಯಿಲ್, ಕಾಪರ್, ಗೋಲ್ಡ್ ಮತ್ತು ಯುರೇನಿಯಂ ದಂತಹ ರಿಸೋರ್ಸಸ್ ಗಳ ಆಕ್ಸೆಸ್ ಮಾಡಲು. ಆದರೆ ಅದೇ ಸಮಯಕ್ಕೆ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಕೂಡ ಎಂಟರ್ ಮಾಡಿತ್ತು. ಅದಕ್ಕೆ ಅಮೆರಿಕ ಸೋವಿಯತ್ ನ ಮೇಲೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದರೆ ಅದು ಯುದ್ಧದ ರೂಪ ಪಡೆದುಕೊಳ್ಳುತ್ತದೆ ಎಂದು ಅಮೆರಿಕ ಪಾಕಿಸ್ತಾನದಲ್ಲಿ ಜೈಷಾ ಮೊಹಮ್ಮದ್ ಮತ್ತು ತಾಲಿಬಾನ್ ದಂತಹ ಗ್ರೂಪ್ ಗಳನ್ನು ಟ್ರೇನ್ ಮಾಡಿ ಅವುಗಳಿಗೆ ಫಂಡಿಂಗ್ ಮತ್ತು ವೆಪನ್ಸ್ ಗಳನ್ನು ಕೊಡಲಾರಂಭಿಸಿತು. ಹೀಗೆ ಪಾಕಿಸ್ತಾನದಲ್ಲಿ ಹಲವು ಟೆರರ್ ಗ್ರೂಪ್ ಗಳು ಹುಟ್ಟಿಕೊಂಡವು. ಇದರಿಂದ 1989ರಲ್ಲಿ USSR ಅಫ್ಘಾನಿಸ್ತಾನ ಬಿಟ್ಟು ಬಿಡುತ್ತದೆ. ಇದರಿಂದ US ಕೂಡ ಪಾಕಿಸ್ತಾನಕ್ಕೆ ತನ್ನ ನ್ಯೂಕ್ಲಿಯರ್ ಟೆಸ್ಟ್ ನಿಲ್ಲಿಸುವಂತೆ ಹೇಳುತ್ತದೆ. ಆದರೆ ಪಾಕಿಸ್ತಾನ ಇದನ್ನು ತಿರಸ್ಕರಿಸಿದ್ದರಿಂದ ಅಮೆರಿಕ ಕೊಡುವ ಫಾರಿನ್ ಏಡ್ ಅನ್ನು ನಿಲ್ಲಿಸುತ್ತದೆ. ಇದರಿಂದ ಪಾಕಿಸ್ತಾನದಲ್ಲಿ ಹೆಚ್ಚುತ್ತಿರುವ ಹಣದುಬ್ಬರದಿಂದ ದಂಗೆಗಳಾಗಲು ಶುರುವಾಗುತ್ತವೆ. ಆದರೂ ಕೂಡ ಪಾಕಿಸ್ತಾನ ಇವೆಲ್ಲವನ್ನು ಲೆಕ್ಕಿಸದೆ ಭಾರತದ ಜೊತೆ ಮತ್ತೊಮ್ಮೆ ಯುದ್ಧಕ್ಕಿಳಿಯುತ್ತದೆ. ಇಲ್ಲಿಂದಲೇ ಕಾರ್ಗಿಲ್ ವಾರ್ ಶುರುವಾಗಿತ್ತು. ಇದರಿಂದಲೂ ಪಾಕಿಸ್ತಾನದ ಎಕಾನಮಿ ಮೇಲೆ ಒಂದು ದೊಡ್ಡ ಇಂಪ್ಯಾಕ್ಟ್ ಬಿದ್ದಿತ್ತು. ಆದ್ದರಿಂದ ಪಾಕಿಸ್ತಾನದಲ್ಲಾಗುತ್ತಿರುವ ಪ್ರತಿಭಟನೆಗಳನ್ನು ಕಡಿಮೆಗೊಳಿಸಲು ಸರ್ಕಾರ ಲೋನ್ ಗಳನ್ನು ತೆಗೆದುಕೊಂಡು ಜನರಿಗೆ ಸಬ್ಸಿಡಿ ಕೊಡುತ್ತದೆ. ಅಫ್ಘಾನಿಸ್ತಾನದಿಂದ USSR ಅಂತೂ ಹೋಗಿತ್ತು. ಆದರೆ ಈಗ ಅಫ್ಘಾನಿಸ್ತಾನ ಅನ್ನು ತಾಲಿಬಾನ್ ಕಂಟ್ರೋಲ್ ಮಾಡಲು ಶುರು ಮಾಡುತ್ತೆ. ಇದರಿಂದ ಅಮೆರಿಕ ತಾಲಿಬಾನ್ ಅನ್ನು ಹೊಡೆದೋಡಿಸಲು ಮತ್ತೊಮ್ಮೆ ಪಾಕಿಸ್ತಾನಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ಗಳಲ್ಲಿ ಏಡ್ ಕೊಡಲು ಶುರು ಮಾಡುತ್ತೆ. ಒಸಾಮಾ ಬಿನ್ ಲಾದೆನ್ 11 ಸೆಪ್ಟೆಂಬರ್ 2001ರಲ್ಲಿ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ನ ಮೇಲೆ ಅಟ್ಯಾಕ್ ಮಾಡುತ್ತಾನೆ. ಇದರ ಪರಿಣಾಮವಾಗಿ ಅಮೆರಿಕ 2011ರಲ್ಲಿ ಒಸಾಮಾ ಬಿನ್ ಲಾದೆನ್ ನನ್ನು ಪಾಕಿಸ್ತಾನದ ಅಬೂಟಾಬಾದ್ ನ ಏರಿಯಾದಲ್ಲಿ ಹೊಡೆದುರುಳಿಸುತ್ತದೆ. ಈ ಇನ್ಸಿಡೆಂಟ್ ನ ನಂತರ ಮತ್ತೆ ಅಮೆರಿಕ ಪಾಕಿಸ್ತಾನಕ್ಕೆ ಏಡ್ ಕೊಡಲು ನಿಲ್ಲಿಸುತ್ತದೆ. 22 ಮೇ 2013ರಂದು ಪಾಕಿಸ್ತಾನ ಚೈನಾದೊಂದಿಗೆ ಚೈನಾ ಪಾಕಿಸ್ತಾನ ಕಾರಿಡಾರ್ CPC ಎಂಬ ಅಗ್ರಿಮೆಂಟ್ ಸೈನ್ ಮಾಡುತ್ತೆ. ಇದರ
ಪ್ರಕಾರ ಚೈನಾ ಪಾಕಿಸ್ತಾನದಲ್ಲಿ ಹಲವು ಎನರ್ಜಿ ಪ್ರಾಜೆಕ್ಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ನ ಮೇಲೆ ಇನ್ವೆಸ್ಟ್ ಮಾಡುತ್ತದೆ. ಇದರಿಂದ ಪಾಕಿಸ್ತಾನದ ಜನರಿಗೂ ಕೂಡ ಉದ್ಯೋಗ ಸಿಗುತ್ತೆ ಮತ್ತು ಪಾಕಿಸ್ತಾನದ ಎಕಾನಮಿ ಕೂಡ ಬೂಸ್ಟ್ ಆಗುತ್ತೆ. 2018ರವರೆಗೆ ಚೈನಾ ಪಾಕಿಸ್ತಾನಕ್ಕೆ $26 ಬಿಲಿಯನ್ ನ ಲೋನ್ ಕೊಡುತ್ತದೆ. ಆದರೆ 2013ರಲ್ಲಿ ಚೈನಾ ಪಾಕಿಸ್ತಾನಕ್ಕೆ ತೋರಿಸಿದ ಕನಸು ನನಸಾಗುವುದಿಲ್ಲ. ಪಾಕಿಸ್ತಾನದಲ್ಲಿ ಎಷ್ಟು ಪ್ರಾಜೆಕ್ಟ್ ಗಳಾದವೋ ಅಷ್ಟು ಪ್ರಾಜೆಕ್ಟ್ ನ ಟೆಂಡರ್ ಚೈನಾ ತನ್ನ ದೇಶದ ಕಂಪನಿಗಳಿಗೆ ಕೊಡುತ್ತದೆ ಮತ್ತು ಎಂಪ್ಲಾಯೀಸ್ ಗಳು ಕೂಡ ತನ್ನ ದೇಶದಿಂದಲೇ ತರುತ್ತದೆ. ಇದರಿಂದ ಪಾಕಿಸ್ತಾನದ ಎಕಾನಮಿ ಎಲ್ಲಿತ್ತೋ ಅಲ್ಲಿಯೇ ಉಳಿದುಕೊಂಡಿತು. ಹೀಗೆ ರಾಜಕೀಯ ಅಸ್ಥಿರತೆ ಮತ್ತು ಆತಂಕವಾದಿಗಳ ಸಂಘಟನೆಯಿಂದ ಇಂದು ಪಾಕಿಸ್ತಾನದ ಜನರು ಅನ್ನಕ್ಕಾಗಿಯೂ ಕೂಡ ಪರದಾಡುತ್ತಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.